ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಕುರ್ಚಿ ಗೊಂದಲ ಕ್ಲಿಯರ್ ಮಾಡೋದಕ್ಕೆ ಟೈಮ್ ಫಿಕ್ಸ್. ಬಜೆಟ್ ಮುಗಿತಾ ಇದ್ದಂತೆ ಕುರ್ಚಿ ಕಿತ್ತಾಟಕ್ಕೆ ತೆರೆ ಬೀಳುತ್ತಾ ಪಟ್ಟ ಬಿಡದ ಸಿದ್ದು, ಪಟ್ಟು ಬಿಡದ ಡಿಕೆಗೆ ಪಾಠವನ್ನ ಕಲಿಸುತ್ತಾ ಹೈಕಮಾಂಡ್ ಯಾವ ರೀತಿಯಾದಂತಹ ಪಾಠವನ್ನ ಮಾಡುತ್ತೆ? ಅಸ್ಸಾಂನಲ್ಲಿ ಪ್ರಿಯಾಂಕಾ ಗಾಂಧಿ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಲಾಭಿಯನ್ನ ನಡೆಸಿದ್ದಾರೆ. ಇತ್ತ ಮಲ್ಲಿಕಾರ್ಜುನ ಖರ್ಗೆ ಬಳಿ ಸಿದ್ದು ಟೀಮ್ ಫುಲ್ ಟಾಕ್. ರಾಜ್ಯದ ವಿಚಾರದಲ್ಲಿ ಗೊಂದಲವನ್ನ ಶೀಘ್ರವೇ ಬಗೆಹರಿಸಿ, ಇಲ್ಲದೆ ಹೋದ್ರೆ ರಾಜಕೀಯ ನಷ್ಟ ಗ್ಯಾರಂಟಿ ಅಂತ ಹೇಳಿ ಸಿದ್ದು ಟೀಮ್ ಹೇಳ್ತಾ ಇದೆ. ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸತೀಶ್ ಅಂಡ್ ಟೀಮ್ ಮಾತಿಗೆ ಓಕೆ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯದ ವಿಚಾರದಲ್ಲಿ ಗೊಂದಲವನ್ನ ಶೀಘ್ರವೇ ಬಗೆಹರಿಸ್ತೀವಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ರಾಜ್ಯ ಬಜೆಟ್ ಬಳಿಕವೇ ಹೈಕಮಾಂಡ್ ಮುಂದೆ ಸಭೆ ಆಗೋದು ಫಿಕ್ಸ್. ಸಿಎಂ ಡಿಸಿಎಂ ಇಬ್ಬರನ್ನೂ ಕೂರಿಸಿ ಕ್ಲಾರಿಟಿಯನ್ನ ಕೊಡುತ್ತೆ ಹೈಕಮಾಂಡ್. ಬದಲಾವಣೆಯೋ ಡಿಕೆಶಿಗೆ 2028ಕ್ಕೆ ಅವಕಾಶವೋ ಈ ಬಗ್ಗೆ ಪಕ್ಕಾ ಕ್ಲಾರಿಟಿಯನ್ನ ಕೊಡುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇಬ್ಬರ ನಡುವೆ ಏನೀಗ ಶುರುವಾಗಿರುವಂತಹ ಮುನಿಸು, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು, ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಕ್ಕೆ ಈಗಾಗಲೇ ತೆಗೆದುಕೊಂಡು ಬರಲಾಗಿದೆ. ಸಿದ್ದು ಟೀಮ್ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತೆಗೆದುಕೊಂಡು ಬಂದಿದೆ. ಹಾಗಾಗಿ ಹೈಕಮಾಂಡ್ನ ನಾಯಕರು ಕೂಡ ಹೇಳಿದ್ದಾರೆ ಬಜೆಟ್ ಆದ ನಂತರ ಒಂದು ಕ್ಲಾರಿಟಿಯನ್ನ ಕೊಡ್ತೀವಿ ಅಂತ ಹೇಳಿ. ಯಾವ ರೀತಿಯಾದಂತಹ ಕ್ಲಾರಿಟಿ, ಬದಲಾವಣೆ ಆಗುತ್ತಾ, ಬದಲಾವಣೆ ಆಗುವಂತಹ ಮುನ್ಸೂಚನೆ ಇದೆಯಾ ಗೊತ್ತಿಲ್ಲ, ಕಾದ್ ನೋಡಬೇಕಾಗತ್ತೆ. ಯಾಕೆಂದರೆ ಸೆಪ್ಟೆಂಬರಿಂದಲೂ ಕೂಡ ಕ್ರಾಂತಿ ಅನ್ಕೊಂಡು ಇಲ್ಲಿವರೆಗೂ ಕೂಡ ಬರಲಾಯಿತು. ಫೆಬ್ರವರಿ ಆದರೂ ಕೂಡ ಯಾವ ಕ್ರಾಂತಿನೂ ಆಗಲಿಲ್ಲ. ಎಲ್ಲವೂ ಕೂಡ ಸಿದ್ದರಾಮಯ್ಯರವರು ಹೇಳಿದ ರೀತಿಯಾಗಿ ಭ್ರಾಂತಿಯೇ ಕಾಣ ಸಿಗ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ನ ನಾಯಕರು ಈ ಒಂದು ಸಮಸ್ಯೆಯನ್ನ ಬಗೆಹರಿಸದೆ ಹೋದ್ರೆ ಮುಂದಿನ ಚುನಾವಣೆಗೆ ಸಾಕಷ್ಟು ಹೊಡೆತ ಬೀಳುತ್ತೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸಿದ್ದು ಟೀಮ್ನವರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಲಾಭಿ ಮಾಡ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿ ತಮ್ಮ ಪಟ್ಟಕ್ಕಾಗಿ ಯಾವ ರೀತಿಯಾದಂತಹ ಅವರು ಒಂದು ಕಡೆ ಪರಿಶ್ರಮವನ್ನು ಹಾಕಿದ್ರು, ಅದೆಲ್ಲವನ್ನೂ ಕೂಡ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಕಾದ್ ನೋಡಬೇಕು ಏನಾಗತ್ತೆ ಅಂತ ಹೇಳಿ. ಒಂದು ಕಡೆ ಗೊಂದಲವನ್ನ ಬಗೆಹರಿಸದೆ ಹೋದ್ರೆ ರಾಜಕೀಯ ನಷ್ಟ ಆಗೋದು ಗ್ಯಾರಂಟಿ ಅಂತ ಹೇಳಿ ಸಿದ್ದರಾಮಯ್ಯ ಆಪ್ತರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದಷ್ಟು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಖರ್ಗೆ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಹೊತ್ತು ಅವರ ಟೀಮ್ಗೆ ಆಯಿತು ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. 2028ರವರೆಗೆ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಅಧಿಕಾರ ಹಂಚಿಕೆಯ ಹೊಸ ಗಡುವೇನಾದರೂ ಫಿಕ್ಸ್ ಮಾಡುತ್ತಾ ಹೈಕಮಾಂಡ್ ಅನ್ನೋದು ಈಗಿರುವಂತಹ ಯಕ್ಷ ಪ್ರಶ್ನೆ. ಒಂದು ಕಡೆ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನೂ ಕೂಡ ಒಟ್ಟಿಗೆ ಕೂರಿಸ್ಕೊಂಡು ಹೈಕಮಾಂಡ್ ಮಾತುಕತೆ ನಡೆಸುವಂತಹ ಅಜೆಂಡಾ ಏನಾಗಬಹುದು ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಅವರು ಹೇಳುವಂತಹ ಮಾತುಗಳನ್ನು ಗಮನಿಸ್ತಾ ಹೋದ್ರೆ ಕೊಟ್ಟ ಮಾತನ್ನ ಯಾವತ್ತೂ ಕೂಡ ಮರಿಬಾರದು, ಉಳಿಸ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರ್ತಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.